ಟ್ರಂಪ್ಗೆ ಶಾಕ್ ಶಾಕ್ ಶಾಕ್. ನೊಬೆಲ್ ಶಾಂತಿ ಪಾರಿತೋಷಕ ನಿರೀಕ್ಷೆಯಲ್ಲಿದ್ದಂಥ ಟ್ರಂಪ್ಗೆ ಈಗ ಬಹುದೊಡ್ಡ ಆಘಾತ. ಟ್ರಂಪ್ ಕೈ ತಪ್ಪಿದೆ ನೊಬೆಲ್ ಶಾಂತಿ ಪಾರಿತೋಷಕ. ಪ್ರಪಂಚಕ್ಕೆ ಇದರ ಪರಿಣಾಮ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಅಷ್ಟೇ. ನೊಬೆಲ್ ಶಾಂತಿ ಪಾರಿತೋಷಕಕ್ಕೆ ಸಿಕ್ಕಾಪಟ್ಟೆ ಮಾತಾಡಿದ್ದು ವಿಶ್ವ ಮಟ್ಟದಲ್ಲಿ ನಾನೇ ಶಾಂತಿ ದೂತ, ನಾನೇ ಯುದ್ಧವನ್ನು ನಿಲ್ಲಿಸಿದ್ದು, ನನ್ನಿಂದಾನೇ ಎಲ್ಲ. ಸೊ ಹಾಗಾಗಿ ಈ ಬಾರಿ ಅಮೆರಿಕಕ್ಕೇನೆ ಸಿಗಬೇಕು, ನನಗೆ ಸಿಗದೇ ಇದ್ರೂ ಚಿಂತೆ ಇಲ್ಲ, ಇದು ಅಮೆರಿಕಕ್ಕೆ ಸಿಗಬೇಕು ಅಂತೆಲ್ಲ ನೊಬೆಲ್ ಶಾಂತಿ ಪಾರಿತೋಷಕದ ಬಗ್ಗೆ ಮಾತನಾಡಿದಂತಹ ಟ್ರಂಪ್ಗೆ ಈಗ ಭಾರಿ ಆಘಾತ ಆಗಿದೆ. ಸೊ ವಿಶ್ವ ಮಟ್ಟದಲ್ಲಿ ತಾನೇ ಶಾಂತಿ ದೂತ ಅಂತ ಬಿಂಬಿಸ್ಕೊಳ್ತಾ ಇದ್ದಂಥ ಟ್ರಂಪ್ಗೆ ಮೋಸ್ಟ್ಲಿ ಕೊಡದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ಯುದ್ಧ ನಿಲ್ಲಿಸಿರ್ಬೋದು, ಆದರೆ ಪಾಕಿಸ್ತಾನದ ನಾಯಕರನ್ನ ಕರೆಸಿ ಮಾತಾಡಿ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡಿದ್ರಲ್ಲ, ಅದು ಒಂದು ರೀಸನ್ ಇರಬೇಕು. ಆ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡೋರನ್ನೆಲ್ಲ ಕರೆಸ್ಬಿಟ್ಟು ನೀವು ಊಟ ಹಾಕಿದ್ರೆ ಯಾರಿಗೆ ಕೊಡ್ತಾರೆ ನಿಮಗೆ? ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಒಂದು ಕಡೆಗೆ ಈಗ ಶಾಂತಿ ದೂತನಿಗೆ ಶಾಂತಿ ಪ್ರಶಸ್ತಿ ಸಿಗಲೇ ಇಲ್ಲ, ನಿರಾಸೆ ಆಗೋಯ್ತು. ಪಾಪ ಸಿಗುತ್ತೆ ಅಂತ ಕನಸು ಹೊತ್ಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಮಾತಾಡ್ತಾ ಇದ್ದಂಥ ವ್ಯಕ್ತಿಗೆ ಈಗ ಸಿಗಲಿಲ್ಲ. ಬಟ್ ಇದರ ಪರಿಣಾಮ ಪ್ರಪಂಚದ ಮೇಲೆ ಇನ್ನೇನಾಗುತ್ತೋ ಯಾರಿಗೊತ್ತು, ಫ್ರಸ್ಟ್ರೇಷನಲ್ಲಿ. ಖಂಡಿತವಾಗ್ಲೂ ಅದರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇದು ಬಹಳ ದೊಡ್ಡ ಮುಖಭಂಗ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಕಳೆದ 3-4 ತಿಂಗಳುಗಳಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಈ ಒಂದು ಜಾಗತಿಕ ಮಟ್ಟದಲ್ಲಿ ಕೆಲವು ದೇಶಗಳ ನಡುವೆ ನಡೀತಾ ಇರುವಂಥ ಸಂಘರ್ಷಗಳನ್ನು ಮುಂದಿಟ್ಕೊಂಡು ಈ ಒಂದು ವಿಚಾರದಲ್ಲಿ ನನಗೆ ಶಾಂತಿ ಪುರಸ್ಕಾರ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ತಮ್ಮನ್ನು ತಾವು ಪ್ರಮೋಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಪ್ರತಿ ಹಂತದಲ್ಲೂ ಕೂಡ ತಮ್ಮ ಭಾಷಣಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾನು 8 ಯುದ್ಧಗಳ ಪೈಕಿ 5 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಅದರಲ್ಲೂ ಕೂಡ 2 ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ದೇಶ ಅಂದರೆ ಭಾರತ ಪಾಕಿಸ್ತಾನದ ನಡುವೆ ನಡೀಬಹುದಾಗಿದ್ದಂಥ ಒಂದು ಪರಮಾಣು ಯುದ್ಧವನ್ನು ಕೂಡ ನಿಲ್ಲಿಸಿದ್ದೀನಿ. ಸೊ ಹೀಗಾಗಿ ನನಗೆ ಶಾಂತಿ ಪುರಸ್ಕಾರ ದೊರೆಯಲೇಬೇಕು, ಇದಕ್ಕಿಂತ ದೊಡ್ಡ ಶಾಂತಿ ಹರಡುವಂಥ ಕೆಲಸವನ್ನು ಇನ್ನೇನು ಮಾಡಬೇಕಾಗಿದೆ, ಹೀಗಾಗಿ ನನ್ನನ್ನು ರೆಕಗ್ನೈಸ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಿದರು. ಇದಕ್ಕೆ ಪೂರಕ ಅನ್ನುವಂತೆ ಪಾಕಿಸ್ತಾನ ಕೂಡ ತನ್ನ ಸಂಸತ್ನಲ್ಲಿ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿ ಯುಎನ್ಗೆ ಕಳಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಇವ್ಯಾವ ಅಂಶಗಳನ್ನು ಕೂಡ ಪರಿಗಣಿಸದೆ ಈಗ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಬೇರೆ ಒಬ್ಬ ಅರ್ಹ ವ್ಯಕ್ತಿಗೆ ಕೊಡುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಇದೊಂದು ಜಾಗತಿಕ ಮಟ್ಟದಲ್ಲಿ ಚರ್ಚಾ ವಿಷಯ ಕೂಡ ಆಗಿತ್ತು. ಈ ಬಾರಿ ಟ್ರಂಪ್ಗೆ ಈ ಒಂದು ಪ್ರಶಸ್ತಿ ಸಿಗಬಹುದಾ ಸಿಗ್ಲಿಕ್ಕಿಲ್ವಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ವು. ನೋಡಿ, ಒಂದು ಕಡೆ ಅಮೆರಿಕ ಶಾಂತಿಯ ಹೆಸರನ್ನು ಹೇಳ್ಕೊಂಡು ಕೆಲವು ದೇಶಗಳ ನಡುವೆ ಮಾತುಕತೆಯನ್ನು ಮಾಡ್ತಿರ್ಬೋದು, ಆದರೆ ಪರೋಕ್ಷವಾಗಿ ಅಮೆರಿಕ 2 ದೇಶಗಳ ನಡುವೆ ಹೇಗೆ ಬಿಕ್ಕಟ್ಟನ್ನು ಕೂಡ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಯಾಕೆಂದರೆ ಟ್ರಂಪ್ ಅವರ ಕೆನಡಾ ಜೊತೆಗಿನ ನೀತಿಗಳು ಹೇಗಿತ್ತು ಅನ್ನುವಂಥದ್ದನ್ನು ನಾವು ಈ ಹಿಂದೆ ಗಮನಿಸಿದ್ವಿ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧಗಳು ಆರಂಭ ಆಗಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ನಿಲುವುಗಳು ಅಮೆರಿಕದಿತ್ತು, ಅಮೆರಿಕ ಅಧ್ಯಕ್ಷರದಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಯುಕ್ರೇನ್ನ ಅಧ್ಯಕ್ಷರು ಅಮೆರಿಕ ಏನು ವೈಟ್ ಹೌಸ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ಳಲಾಗಿತ್ತು ಅನ್ನುವಂಥದ್ದು ಎಲ್ಲ ಬೆಳವಣಿಗೆಗಳನ್ನು ನೋಡಿದ ಮೇಲೆ ಅವರಿಗೆ ಈ ವರ್ಷ ಈ ಒಂದು ಪುರಸ್ಕಾರವನ್ನು ಕೊಟ್ಟಿಲ್ಲ. ಬಹುಶಃ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಈ ವರ್ಷ ನನಗೆ ಅಮೆರಿಕದ ದೃಷ್ಟಿಯಿಂದ ಅಥವಾ ಅಮೆರಿಕಕ್ಕೆ ಈ ಒಂದು ಪ್ರಶಸ್ತಿ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೋರಾಟವನ್ನು, ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಏನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ರು, ಅವರಿಗೆ ಈಗ ಪ್ರಶಸ್ತಿ ಸಿಗದೇ ಇರುವಂಥದ್ದು ಜಾಗತಿಕವಾಗಿ ಅಮೆರಿಕಕ್ಕೆ ಒಂದು ಕಡೆ ಮುಖಭಂಗ ಆದರೆ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ಗೂ ಕೂಡ ಇದು ಬಹಳ ದೊಡ್ಡ ಹಿನ್ನಡೆ ಆಗಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.